ಹೇಳೋರವರು ಹೇಳತ್ತ ಹುಲಿ ಹಾಲು ತಂದ ಮಾಳಿಂಗರಾಯ ಮುತ್ತ ಜಗತ್ತದೊಳಗ ಹುಲಿಜಂತ ಅನಿಸದ ಮನುಷ್ಯ ಹುಲಿ ಸಂಗಟ ಬ್ಯಾಟಿ ಆಡಿ ತಂದತ್ ನೋಡ್ರಿ. ಹೌದು ಹೌದು, ಏನ್ ಹೇಳಕತ್ತಾರಿ ಸರ್ಗಳು? ವಿಷಯ ಮಾತಾಡ್ಬೇಕಾದ್ರೆ ಇದೇನು ಸಿಗುತ್ತಾವೋ ಇಲ್ಲ, ತಿಳಿದು ಮಾತಾಡ್ಬೇಕು. ಹೌದು ಹೌದು, ಸುಮ್ಮನೆ ಮಾತಾಡ್ಬಾರ್ದ್ರಿ ಸರ. ಮತ್ತು ತಿಳ್ಕೊಂಡವ್ರಿಗೆ ಹೇಳಕ್ ಬರ್ತದ, ಕಳ್ಕೊಂಡವ್ರಿಗೆ ಹೇಳಕ್ ಬರ್ತದ. ಬರುದಿಲ್ಲ ಹೇಳಕ್ ಬರುದಿಲ್ಲ. ಯಾಕೆ ಹೇಳ್ತೀನಿ ಕೇಳಿ. ಯಾಕ್ರಿ ಸರ? ಗುರು ಬೇಡ ಮುತ್ತ ಕಾಡಬಾರ್ದ ಬೇಡದ ಅಂತ ಹೇಳಿ ಜಗತ್ತಿನೊಳಗೆ ಸಿದ್ಧಾಟಿಗೆ ಸಾರ್ತದ. ಹೌದು ಹೌದು, ಸಾರ್ತದ. ಯಾಕಂದ್ರ ಯಾಕ್ರಿ? ಭಕ್ತಿ ಪರೀಕ್ಷೆ ಆಗ್ಬೇಕಾಗಿತ್ತು. ಹೌದು 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 ಹೌದಲ್ಲ? ಇಲ್ಲಿ ಗುರು ಬೀರಳ ಮುತ್ಯ ಮಾಳಿಂಗನ ಮುತ್ಯ ಹೋಗಿ ಹುಲಿ ಹಾಲು ತೊಂಬ ಅಂತ ಹೇಳಿ ಹೇಳ್ದ. ಹೌದು ಹೌದು ಹೌದಲ್ಲ? ಪಾರ್ತಿ ನಿಂದಾಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಸಂಗಟ್ಟು ಹುಲಿ ಮರಿಗೆ ತಂದ. ಜಗತ್ತದೊಳಗೆ ಹುಲಿ ಹಾಲು ತಂದದಕ್ಕಾಗಿ ಹುಲಿ ಮಕ್ಕದ ಅಗಸ್ಯ ಹೇಳಿ ಜಗತ್ತದೊಳಗೆ ನಾ ಮುಳಿತು. ಅದೇ ಹುಲಿ ಜಯಂತಿಯಾಗಿ ಹೆಸರು ಬತ್ತು. ಹೌದಾ ಹೌದಾ. ಮತ್ತು ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದ್ವು. ಮತ್ತ ಬೀರಣ ಮುತ್ಯ ಮಾಳಿಂಗರಾಯಗ ಮನುಷ್ಯರ ಹಾಲೇ ಬೇಡಬೇಕಾಗಿತ್ತು, ಹುಲಿ ಹಾಲೆ ಯಾಕೆ ಬೇಡದ? ಹೌದು ಹೌದಾ. ಇದು ಹೇಳ್ರಿ. ಒಂದೇ ಒಂದು ಪ್ರಾಣಿ ಹಾಲು ತಂದದಕ್ಕಾಗಿ ಜಗತ್ತದೊಳಗ ಹುಲಿ ಮುಖದ ಅಗಸ್ಯಾಗ್ಯದ ಹುಲಿ ಜಯಂತಿ ಅಂತ ಹೇಳಿ ನಾಮುಳ್ದದ. ಹೌದಾ ಹೌದಾ. ಹಿಂಗ ಎಲ್ಲರೇ ಯಾರೇ ಗುರು ಶಿಷ್ಯನ ಭಕ್ತಿ ಪರೀಕ್ಷೆಗಾಗಿ ಮನುಷ್ಯನ ಹಾಲು ತಂದು ಜಗತ್ತದೊಳಗ ಮನುಷ್ಯ ಮುಖದ ಅಗಸ್ಯಾಗಿತ್ತು ಮನುಷ್ಯ ಜಂತಿ ಅಂತ ಹೇಳಿ ಎಲ್ಲರೂ ಊರಾಗಿತ್ತಂದ್ರ ಮುಂದಿನ ಸಂಧಿಗೆ ಹೇಳಬೇಕು. ಹೌದು, ಈ ಫಳ್ಯಾಗ ಮಹೇಶ್ ಮಲಾಬಲಿ ಮಾಸ್ತರ ಮನುಷ್ಯನ ವಿಷಯ ಎತ್ತಿ ಬರ್ಸತ್ತೇಳಿ ದಯವಿಟ್ಟಾಳಿ ಕುಡಬೇಕು. ಹೌದು ಹೌದು. ನಿಮ್ಮೊಂದು ಮಾತು ಕೇಳಿದ. ಏನ್ರಿ? ಏನು ಕೇಳಿದ? ಏನ್ ಕೇಳಿರಿ? ಕ್ವಾಣೂರು ಮಕ್ಕಳಾಗ ದೈಗೊಂಡ ಗೌಡ ಒಂಟಗಾಲ ಮ್ಯಾಗ ತಪ ನಿತ್ತ ಕಾಲಕ್ಕ ಮತ್ತ ಅಲ್ಲಿ ನಡುವು ಬಂದು ಶಿರುವಂತಿಗೆ ಸಲುವಾಗಿ ಜಾಮೀನ ಮಾಳಿಂಗರಾಯ ಆಗ್ಯಾನ. ಮಾಳಿಂಗರಾಯ ಜಾಮೀನ್ ಆಗ್ಯಾನ. ಏನ ಕಾರಣ ಅಂತ ಹೇಳಿ ನಾನು ನಿಮಗೆ ಕೇಳಿದ. ಹೌದು ಹೌದು, ಮಾಳಿಂಗರಾಯ ದೈಗೊಂಡ ಗೌಡ ಏನು ಸಂಬಂಧ ಅಂತ ನಾವು ಕೇಳಿದೆವು. ಸಂಬಂಧ ಏನಿತ್ತು ಅಂತ ಕೇಳನೆ. ಸಂಬಂಧ ಇದ್ರೆ ಜಾಮೀನು ಕೊಡ್ಲಾಕ ಬರ್ತದೇನಂತ ಕೇಳ್ತಾರ ಅವರು. ಹಿಂಗ್ಯಾಂಗ್ರಿ ಸರ? ಹಿಂಗ್ಯಾಂಗ ಮಾತಾಡ್ಲಕತ್ತಾರ ಇವರು? ಮತ್ತ ನೀವು ಅಂದಂಗೆ ಸರ್ ನಾನು ಅಂದಂದ್ರ ಹಂಗ್ಯಾಂಗ ನಡೀತದ? ಈಗ ನೀವು ನನಗೊಂದು ಪ್ರಶ್ನೆ ಮಾಡಿದ್ರಿ. ಏನ್ರಿ? ಭೂತಾಳಿ ಸಿದ್ಧಮುತ್ಯ ಹೌದು ಹೌದು ತಾಯಿ ಪದ್ಮವಾಯಿಗೆ ಅರಿವಿನ ಗುಡಿ ಕಟ್ಟಬೇಕಾದ್ರ ಮತ್ತ ಏನು ಪುಣ್ಯ ಮಾಡಿದ್ರು? ಹೌದು ಹೌದಾ. ಅಂದ್ರೆ ಅಂಥದ್ದೇನು ಸಹಾಯ ಮಾಡಿದ್ರು? ಹೌದು ಹೌದಾ. ನಾನು ಅಂಥದ್ದೇನ್ರೆ ಸಹಾಯ ಮಾಡಿದ್ರೆ ಕಟ್ಲಿಕ್ಕೆ ಬರ್ತದ ಅಂದ್ರೆ ವಿಷಯ ದಂಡಿಗೆ ಹತ್ತದೇನು? ಹಂಗಂಗ ಹತ್ತದ? ಹತ್ತುವುದಿಲ್ಲ. ಹುಚ್ಚರತಾನ ಅವ್ರಿಗೆ ಹುಚ್ಚ. ಯಾಕಂದ್ರೆ ಜಗತ್ತದೊಳಗ ಸಿದ್ಧರ ಸಿದ್ಧಾಟಿಗೆ ಗಟ್ಟ ಶಕ್ತಿ ಅದ. ಹೌದಾ. ನೀವೇನ್ ಹೇಳಿದ್ರಲ್ಲ ಭಕ್ತಿ ಪರೀಕ್ಷೆ ಅದು ಎಲ್ಲಿದು? ಇದು ಏನೂ ಅಲ್ಲ. 3,99,999 ಜೀವರಾಶಿಗಳ ತಿರುಗಿ ಬಂದಿರತಕ್ಕಂತ ಇದು ಅರಿವಿನ ಜನ್ಮದ ಶ್ರೇಷ್ಠವಾದ ಮನುಷ್ಯ ಜನ್ಮದ ಅಂತ ಹೇಳಿ ನಮ್ಮ ಮಲಾಬದಿ ಮಹೇಶ್ ಮಾಸ್ತರ್ ಅವರು ಹೇಳ್ತಾರವರು. ಈ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತ ನೀ ಅಲ್ಲ, ನಿನ್ನ ಮಕ್ಕಳ ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಕುತ್ತು ತಿನ್ನಟ್ಟು ಗಳಿಸಿದಿ. ಶರಣರು ಸಂತರು ಈ ರೊಕ್ಕಿಗೆ ಕಾಗದಂದಾರ, ಈ ರೊಕ್ಕಿಗೆ ಕಾಗದಂದಾರ. ಹೌದು ಹೌದು, ರೊಕ್ಕಿಗೆ ಕಾಗದಂದಾರ. ಹೇ ಮನುಷ್ಯನೇ, ಎತ್ತು ಗಳಿಸಿಟ್ಟು ಏನು ಮಾಡಿವೋ? ಹೆಂಗ ಎತ್ತು ಗಳಿಸಿಟ್ಟು ಏನು ಮಾಡಿ? ಏನ್ ಮಾಡಿದೆ ಅಂದ್ರೆ ನಾವು ಹಾದ ಬಳಕ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹ್ಯಾಂಡ್ರು ಎಲ್ಲ ತಿನ್ನಕ್ ಬೇಕಲ್ರಿ ಸರ. ಅಂದ್ರೆ ಇದು ಶಾಶ್ವತ ನೀ ತಿಳ್ಕೊಂಡಿದೇನು? ಮತ್ತೆ ಶಾಶ್ವತ ಇಲ್ಲ ರೀ, ಹಂಗ ಸುಮ್ಮನೆ ದುಡಿತಾರೆ ಎಲ್ಲರೂ ಹೊಲ್ದಾಗ. ಹಂಗೆಲ್ಲ ಕುಮಾರಣ್ಣ. ಹೆಂಗ್ರಿ? ಹುಟ್ಟುದು ಒಮ್ಮೆ ಸಾಯುವುದದ, ಕಟ್ಟುದು ಒಮ್ಮೆ ಬೀಳುವುದದ. ಹೆಂಗ? ಹುಟ್ಟುದು ಒಮ್ಮೆ ಸಾಯುವುದದ, ಕಟ್ಟುದು ಒಮ್ಮೆ ಬೀಳುವುದದ, ಕೂಡುದು ಒಂದಿನ ಅಗಲುವುದದ. ಖರೇದ ಮಾತ. ಹೆಂಗ್ರಿ ಕಕ್ಕ? ಹೆಂಡತಿಲೆಲ್ಲ ಕೆಲವು ಮಾಯಾ ಹುಜುತಿ ಒಳಗೆ ಬಿದ್ದೀರಿ. ನಿನ್ನ ಸಮಯ ಅಂತ್ಯಕಾಲ ಬತ್ತಂದ್ರ ನೀರು ಒಂದಿನ ಹೆಣ್ತಿಗೆ ಬಿಟ್ಟು ಹೋಗ್ಬೇಕಾಗ್ಯದ, ಹೆಣ್ತಿರು ಒಂದಿನ ನಿನಗೆ ಬಿಟ್ಟು ಹೋಗ್ಬೇಕಾಗ್ಯದ. ಹೌದು ಹೌದು, ಬಿಟ್ಟು ಹೋಗೋದು ಖರೇ ಅದ. ಹೊಲನಂದು ಮನೆಯಲ್ಲಂದ ತೇರಿ ಕಟ್ಕೊಂಡು ಕೂತೀರಿ. ನೀರು ಒಂದಿನ ಮನಿಗೆ ಬಿಟ್ಟು ಹೋಗ್ಬೇಕಾಗ್ಯದ, ಮನೆಯರು ಒಂದಿನ ನಿನಗೆ ಬಿಟ್ಟು ಹೋಗೋದದ. ಹೌದು ಹೌದು
ಅದಕ್ಕೆ ಹೇಳ್ತಾರವರು, ಏನಂತ ಎಟ್ಟು ಗಳಿಸುತ್ತೆ ಏನು ಮಾಡಿಯೋ, ಹೋಗು ಮುಂದೆ ನಿನಗೆ ಕಿಶ ಇರುವುದಿಲ್ಲ, ಒಯ್ದಿಟ್ಟಿನಂದ್ರೆ ಗೋರಿ ಒಳಗೆ ಕಪಾಟ್ ಇರುವುದಿಲ್ಲ. ಹೌದು, ಮಾಡಿಸೋದ್ರಿ ಗೋರೆ ಕಪಾಟ. ಕಪಾಟ್ ಮಾಡಿಸಿದ್ರೆ ಹೆಂಗಾಗ್ತದ ಗೊತ್ತದೇನು? ಹೆಂಗ ಆಗ್ತದ್ರಿ? ನಿನ್ನಂತದ ಒಂದು ಹುಚ್ಚಿ, ನಿನ್ನಂತದಿಲ್ಲ ಆ ಕಡೆ ಅಂತವ್ರು ತಿಳ್ಕೊ. ಮತ್ ನೀನ್ ಅಲ್ಲಿ ಹಿಡಿದು ಬರೋದು ಬಿಟ್ಟೆ ನಮಗ್ ಹೋಳಿ ಹಿಡಿದಿತ್ತು. ನನ್ನಂತದ ಹೇಳಿಲ್ಲ. ಅಂತದೊಂದು ಹುಚ್ಚಿ ಜಗತ್ತೆಲ್ಲ ಗಳಿಸಿ ಇಲ್ಲೇ ಬಿಟ್ಟು ಹೋಗ್ಯದ. ಹೌದು, ₹1 ಒಯ್ದನ ಪರಮಾತ್ಮಗೆ ತೋರಿಸ್ಬೇಕಂತ ಹೇಳಿ ಏನ್ ಮಾಡಿತ್ತು ಗೊತ್ತದೇನ್ರಿ? ಏನ್ ಮಾಡಿತ್ರಿ? ಅಂತ್ಯಕಾಲಾಗ ₹1 ತಗೊಂಡ ಮ್ಯಾಗ ಹೋಗಿತ್ತಿದು. ಎಲ್ಲಿ ಮ್ಯಾಗ? ಯಮರಾಜನ ಬಳಿ ಹೋದ್ರು, ಯಮರಾಜನ ಕೈಯಾಗ ಚಿತ್ರ ಮತ್ತು ಗುಪ್ತ ಅಂತ ಹೇಳಿ ಇಬ್ರು ಬಂದಿರ್ತಾರ. ಹೌದು ಹೌದು ಹೌದು. ಒಬ್ಬ ಶರೀರದ ಪಾಪ ಕರ್ಮ ಮತ್ತು ಪುಣ್ಯ ಕರ್ಮದ ಲೆಕ್ಕ ಹಾಕ್ತಾನ. ಇವ ಯಾರು? ಚಿತ್ರ. ಹೌದು ಹೌದು, ಚಿತ್ರ. ಕಣ್ಣಿಗೆ ಕಾಣುದಿದು ಚಿತ್ರದ ಲೆಕ್ಕ ಹಾಕವ ಚಿತ್ರ. ಕಣ್ಣಿಗೆ ಕಾಣಲಾರದು ಆತ್ಮ ಮನುಷ್ಯನ ಲೆಕ್ಕ ಹಾಕವ ಇವ ಗುಪ್ತದಾಗ, ಇವನಿಗೆ ಗುಪ್ತ. ಹೌದು ಹೌದು ಹೌದು. ಲೆಕ್ಕ ಹಾಕ್ತಿದ ಇವ ₹1 ತಗೊಂಡು ಬಂದಿದ. ಇವನ ಲೆಕ್ಕನಾಗ ಏನು ಬತ್ತು? ಇವನಿಗೆ ನರಕ ಬತ್ತು. ಹೌದು ಹೌದು ಹೌದು. ಅವಾಗ ಕೇಳ್ತಾನೆ ಯಮರಾಜಗ, ಏನತ್ತ? ಏ ತಂದಿ, ಜಗತ್ತೆಲ್ಲ ಗಳಿಸಿ ಅಲ್ಲೇ ಬಿಟ್ಟು ಬಂದದ, ನಾವು ₹1 ನಿನಗೆ ತೋರಿಸ್ಬೇಕಂತೇಳಿ ತಗೊಂಡು ಬಂದಿದ, ನನಗ್ಯಾಕ ನರಕ ಅಂತೇಳಿ ಯಮರಾಜಿಗೆ ಪ್ರಶ್ನೆ ಮಾಡ್ದ. ಖರೆ ಅದು ಕೇಳೋದು. ಅವಾಗ ಯಮರಾಜ್ ಹೇಳ್ತಾನ, ಏನು ಹುಚ್ಚದ್ಯೋ, ಏನು ಮಂಗ್ಯಾದ್ಯೋ, ಏನು ಕ್ವಾಡಗದ್ಯೋ, ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕು ಪರಮಾತ್ಮ ಅಲ್ಲೇ ಇಟ್ಟಾನ. ಈ ಲಕ್ಷ್ಮಿ ರೊಕ್ಕ ತಿಳ್ಕೊಂಡು ನೀ ಮ್ಯಾಗ ತಂದಿದಿ, ನಿನಗ ನರಕದ ಅಂತ ಹೇಳಿದ್ರ ನೋಡ್ರಿ. ಹೌದು ಹೌದು ಹೌದು. ಹಂಗ ನೀವು ಲಕ್ಷ್ಮಿ ರೊಕ್ಕ ತಲೆ ಮ್ಯಾಗ ತೊಗೊಂಡು ಕೂತ್ರಲ್ಲ, ನಿಮಗೂ ಒಂದಿನ ನರಕೆ. ಹೌದು ಹೌದು ಹೌದು. ಎತ್ತು ತಿಳ್ಕೊಳ್ಳೋದದ. ಹೌದಾ? ಹೋಗಿ ಮುಂದೆ ನಿನಗೆ ಕಿಶ ಇರುವುದಿಲ್ಲ, ಒಯ್ದಿಟ್ಟಿನಂದ್ರೆ ಗುರಿ ಒಳಗೆ ಕಪಾಟ್ ಇರುವುದಿಲ್ಲ. ಇದು ಹುಟ್ಟಿ ಸಾವಿ ಜನ್ಮದು. ಮಣ್ಣಿನೋಳು ಹುಟ್ಟಿರ್ತಕ್ಕಂಥ ಈ ಶರೀರ ಮಣ್ಣಿನೋಳು ಮಣ್ಣು ಪಾಲಾಗಿ ಹೋಗುದದು. ಹೌದು ಹೌದು. ನಾ ಭಾಳ ಗಳಿಸಿದ, ನನ್ನ ಜೋಡ ಯಾರ? ಹೌದು, ನಾ ಮಾಸ್ತರ್ ಇದ್ದ. ನಾನು ಹೇಳ್ದಂಗ ಕೇಳ್ತಾವ ಮಾಸ್ತರ್ಗಳು ಕೈಯಾಗ ಹುಡುಗರು. ಮಾಸ್ತರ್ಗಳು ಹೇಳ್ದಂಗ ಇದು ಒಟ್ಟಿಗಿದ ಈ ಹೊಸ ಹುಡುಗದ, ಇದು ಗಪ್ ಅಂದ್ರೆ ಚಿಪ್ಪತ್ತ. ನೀವ್ಯಾನು ತಿಳ್ಕೊಂಡಿರಿ? ಇಂಥ ಶಿಫಾರಸ ಜರಿ ಯಮರಾಜನ ಮುಂದೆ ಹೇಳಿದ್ರ ನೀವಲ್ಲ, ನಿಮ್ಮಪ್ಪ ಬಂದ್ರು ಬಿಡಂಗಿಲ್ಲ, ನಿಮ್ಮಪ್ಪ ಬಂದ್ರು ಬಿಡಂಗಿಲ್ಲ ಅಂತ ಹೇಳ್ತಾನವ. ಹೌದು ಹೌದು. ಯಾಕ? ಭೋಗದ ಭ್ರಮೆ ಯಾರಿಗೆ ಬಿಟ್ಟಿಲ್ಲ, ಹಣಿ ಬರಕತ್ತೀರಿ ಹರಿಬ್ರಹ್ಮಗೆ ತಿಳಿದಿಲ್ಲ. ಹೌದು ಹೌದು, ಹರಿಬ್ರಹ್ಮಗೆ ತಿಳಿದಿಲ್ಲ. ಭೋಗದ ಭ್ರಮೆ ಯಾರಿಗೆ ಬಿಟ್ಟಿಲ್ಲ, ಹಣಿ ಬರಕತ್ತೀರಿ ಹರಿಬ್ರಹ್ಮಗೆ ತಿಳಿದಿಲ್ಲ. ಮಾಡಂಗ ಮಾಡಿದ್ರ ಆಗಂಗೆ ಆಗುದದ. ಹೌದು ಹೌದು. ವ್ಯಾಸ ಋಷಿ ಮಗ ಒಬ್ಬ ಭೃಗು ಋಷಿ ಬ್ರಹ್ಮನು ಕೂಡ ವಾದ ನಡೆಸ್ಯಾನ. ಹೆಂಗ ನಡೆಸ್ಯಾನ್ರಿ ವಾದ? ಅದು ಬಿಡುನು, ವಿಷಯಾಂತರ ಆಗಬಾರದು. ಹೌದು, ಬರ್ಲಿ ವಿಷಯಕ್ಕ. ಇವತ್ತು ಒಂದು ಮನುಷ್ಯ, ಒಂದು ಪ್ರಾಣಿ ಮತ್ತು ಪಶುವನಂತ ವಿಷಯ ಇಟ್ಟಿದೆ. ಹೌದು ಹೌದು ಹೌದಲ್ಲ? ಸರಜೋಡಿ ಕಲಾವಂತರ ಹೇಳಿದ್ರು ಏನತ್ತ? ನೋಡ್ರಿ, ಶ್ರೇಷ್ಠವಾದ ಅರಿವಿನ ಜನ್ಮಕ್ಕೆ ಹುಟ್ಟಿ ಬಂದಿದ್ದೇವೆ ಅಂದ್ರೆ ಮನುಷ್ಯನೇ ಶ್ರೇಷ್ಠ ಅಂತೇಳಿ ತಮ್ಮೆಲ್ಲರಿಗೆ ಮನಸ್ಸಿಗೆ ಮುಟ್ಟಂಗೆ ಹೇಳ್ಯಾರ. ನೋಡ್ರಿ, ಯಾವುದೇ ವಿಶೇಷರ ಹಿಡಿದೇವಪ್ಪ ಅಂದ್ರೆ ಅದಕ್ಕೆ ಮೂಲ ಪೀಠಕ ಬೇಕು, ಅದಕ್ಕೊಂದು ಪಾಯ ಬೇಕು, ಫೌಂಡೇಶನ್. ಈಗ ಒಂದು ಮನಿ ಕಟ್ಟಬೇಕಾದ್ರ ಅದಕ್ಕೆ ಫೌಂಡೇಶನ್ ಮಜಬೂತ್ ಇತ್ತಂದ್ರ ಮ್ಯಾಗ ಎತ್ತು ಬೇಕಾದ ಮಜಲಿ ಕಟ್ರಿ, ಆ ಬಿಲ್ಡಿಂಗ್ ನಿಂದಿರ್ತದ. ಹೌದು ಹೌದು, ಮಡ್ಡಾಕೆ. ಮತ್ತು ಫೌಂಡೇಶನ್ ಢಿಳ ಇತ್ತಂದ್ರ ನೀವು ಬೇಕಾದಂಥದ್ದು ಮ್ಯಾಗ ಕಟ್ರಿ, ಎತ್ತು ಮ್ಯಾಗ ಕಟ್ತೀರ ಅಷ್ಟು ಜಲ್ದಿ ಉಳಿ ಬೀಳ್ತದ. ಹೌದು ಹೌದು ಹೌದು. ಹಂಗ ಯಾವುದೇ ವಿಶೇಷರ ಬೆಳೆಸ್ತೇವಪ್ಪ ಅಂದ್ರ ಅದಕ್ಕೊಂದು ಮೂಲತಃ ಫೌಂಡೇಶನ್ ಬೇಕು. ಗೊತ್ತಾಗಲ್ಲ. ಇವತ್ತ ಈ ಪಶು ಪ್ರಾಣಿದು ಫೌಂಡೇಶನ್ ಹೆಂಗದ ಹೇಳ್ತೀನಿ ಕೇಳ್ರಿ. ಹೆಂಗ್ರಿ ಸರ? ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ. ಹೌದು ಹೌದಾ? ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ನಸುಲಿಗೆ ವಿಭೂತಿಯಾದೆ. ಯಾರು ಮಾಡ್ಲತ್ತೀರಿ? ಸುಮ್ಕೊಂಡ್ರಿ, ಸೌಂಡ್ ಕಮ್ಮಿ ಮಾಡ್ರಿ ಅಪ್ಪ ಮಾಸ್ಟರ್. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ನಸುಲಿಗೆ ವಿಭೂತಿಯಾದೆ. ನೀನಾರಿಗಾದ ಎಲೆ ಮೂಳ ಮಾನವ, ನೀನಾರಿಗಾದ ಎಲೆ ಮೂಳ ಮಾನವ ಅಂತ ಹೇಳಿ ಕೇಳ್ತಾರ. ಹೌದು ಹೌದು, ಖರೇದ ಮಾತ. ನೋಡ್ರಿ, ಒಂದು ದನ ಜರ್ತಕ್ಕ ಸಗಣಿ ಇರ್ತಂದ್ರ ಆ ಸಗಣಿ ಏನಾಗ್ತದ? ಒಯ್ದು ತಟ್ಟದ್ರ ಅದು ಕುಳ್ಳಾಗ್ತದ. ಹೌದು ಹೌದು, ಕುಳ್ಳಾಗ್ತದ. ಇಟ್ಟರೆ ಸಗಣಿ ಆದ
ಒಯ್ದು ತಟ್ಟಿದರೆ ಕುಳ್ಳಾದಿ. ಹಾ ಹಾ ಆ ಕುಳ್ಳಿ ಎದಕ್ಕೆ ಬರ್ತದ? ಎಲ್ಲ ಇದಕ್ ಬರ್ತಾವ್ರಿ. ಹೆಣ್ಣು ಮಕ್ಕಳು ಬಾಣತಿ ಎತ್ತಿದ ಮುಂದ ಹೌದು ಆ ಕಾಟದ ತಳಗ ಕಿಚ್ಚ ಮಾಡಿ ಏನ್ ಇಡ್ತಾರಲ್ಲ ಹೌದು 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 ಕಾಸ್ಕೊಳಕ, ಹೌದು ಹೌದು ಆ ಕುಳ್ಳ ಕಾಸ್ಕೊಳಕ ಬರ್ತದ. ಒಂದು ದನ ತೆಗೆದಿರ್ತಕ್ಕಂಥ ಸಗಣಿದಿಂದ ಹೌದು ಹೌದು ಸುಟ್ಟದ ಲಸಲಿಗೆ ವಿಭೂತಿಯಾದೆ. ಹೌದು ಹೌದು ಹಂಗ ಅದೇ ಜರ ಕುಳ್ಳ ಸುಟ್ರಪ್ಪ ಅಂದ್ರ ಹಾ ಹಾ ಅದು ಪರಮಾತ್ಮನ ಪಾದ ಕಮಲದೊಳಗೆ ಜರ್ತಕ ಹೋಯ್ತಂದ್ರ ಹೌದು ಹೌದು ಅದೇ ಕುಳ್ಳ ನಮಗ ಪ್ರಸಾದ ಆಗ್ತದ. ಅದೇ ಕುಳ್ಳ ನಮಗ ಪ್ರಸಾದ ಆಗ್ತದ. ಹೌದು 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 ನೀವ್ಯಾವ ಶ್ರೇಷ್ಠ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದೆಯಲ್ಲ, ಹಾ ಹಾ ನಿಮಗೆ ಕೇಳುವುದಿಲ್ಲಿ ಏನ್ರಿ ಸರ? ಒಂದು ಹಸು ಹುಲ್ಲು ತಿಂದ ಹಾಲು ಕೊಡ್ತದ ಪರೋಪಕಾರಕ್ಕಾಗಿ. ಹೌದು ಹೌದು ಒಂದು ಗಿಡ ಬಿಸಿಲು ತಿಂದ ಹಣ್ಣು ಕೊಡ್ತದ ಮತ್ತು ನೆರಳು ಕೊಡ್ತದ ಪರೋಪಕಾರಕ್ಕಾಗಿ. ಹೌದು ಹೌದು ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದು ನೀ ಏನು ಮಾಡಿದಪ್ಪ ಪರೋಪಕಾರಕ್ಕಾಗಿ? ಹೌದು 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 ಮತ್ತ ನಿಂದು ಎಲ್ಲರಿಗೂ ಸಗಣಿ ಯಾರು ಆಗ್ತದೇನು? ಹಾ ಹಾ ಹೌದಲ್ಲ ನೀ ಯಾರಿಗಾದೋ ಎಲೆ ಮೂಲ ಮಾಡೋ, ನೀ ಭೂಮಿಗೆ ಮೂಲ ಆಗಿದಿ, ನೀ ಭೂಮಿಗೆ ಮೂಲ ಆಗಿದಿ. ಹೌದು 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 ಹೇಳೋರವರು ಏನತ್ತ ಹುಲಿ ಹಾಲು ತಂದ ಮಾಳಿಂಗರಾಯ ಮುತ್ತ ಜಗತ್ತದೊಳಗ ಹುಲಿಜಂತ ಅನಿಸದ ಮನುಷ್ಯ ಹುಲಿ ಸಂಗಟ ಬ್ಯಾಟಿ ಆಡಿ ತಂದತ್ ನೋಡ್ರಿ. ಹೌದು ಹೌದು ಏನ್ ಹೇಳಕತ್ತಾರಿ ಸರ್ಗಳು? ವಿಷಯ ಮಾತಾಡ್ಬೇಕಾದ್ರೆ ಇದೇನು ಸಿಗುತ್ತಾವೋ ಇಲ್ಲ, ತಿಳಿದು ಮಾತಾಡ್ಬೇಕು. ಹೌದು ಹೌದು ಸುಮ್ಮನೆ ಮಾತಾಡ್ಬಾರ್ದ್ರಿ ಸರ. ಮತ್ತು ತಿಳ್ಕೊಂಡವ್ರಿಗೆ ಹೇಳಕ್ ಬರ್ತದ, ಕಳ್ಕೊಂಡವ್ರಿಗೆ ಹೇಳಕ್ ಬರ್ತದ. ಬರೋದಿಲ್ಲ ಬರೋದಿಲ್ಲ ಹೇಳಕ್ ಬರೋದಿಲ್ಲ. ಯಾಕೆ ಹೇಳ್ತೀನಿ ಕೇಳಿ. ಯಾಕ್ರಿ ಸರ? ಗುರು ಬೇಡ ಮುತ್ತ ಕಾಡಬಾರ್ದ ಕಾಡದ ಬೇಡಬಾರ್ದ ಬೇಡದ ಅಂತ ಹೇಳಿ ಜಗತ್ತಿನೊಳಗೆ ಸಿದ್ಧಾಟಿಗೆ ಸಾರ್ತದ. ಹೌದು ಹೌದು ಸಾರ್ತದ. ಯಾಕಂದ್ರ ಯಾಕ್ರಿ? ಭಕ್ತಿ ಪರೀಕ್ಷೆ ಆಗ್ಬೇಕಾಗಿತ್ತು. ಹೌದು 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 ಹೌದಲ್ಲ? ಹಾ. ಇಲ್ಲಿ ಗುರು ಬೀರಳ ಮುತ್ಯ ಮಾಳಿಂಗರ ಮುತ್ಯ ಅದು ಹೋಗಿ ಹುಲಿ ಹಾಲು ತಗೊಂಬ ಅಂತ ಹೇಳಿ ಹೇಳ್ದ. ಹೌದು ಹೌದು ಹೌದಲ್ಲ? ಹಾ. ಪಾರ್ತಿ ನಿಂಬಾಲ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಸಂಗಟ ಹುಲಿ ಮರಿಗೆ ತಂದ. ಜಗತ್ತದೊಳಗೆ ಹುಲಿ ಹಾಲು ತಂದದಕ್ಕಾಗಿ ಹುಲಿ ಮಕ್ಕದ ಅಗಸ್ಯ ಅಂತ ಹೇಳಿ ಜಗತ್ತದೊಳಗೆ ನಾಮ ಉಳಿತು. ಅದೇ ಹುಲಿ ಜಯಂತಿಯಾಗಿ ಹೆಸರು ಬತ್ತು. ಹೌದು ಹೌದ ಮತ್ತು ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದ್ದು. ಮತ್ತ ಬೀರಾಣ ಮುತ್ಯ ಮಾಳಿಂಗರಾಯಗ ಮನುಷ್ಯರ ಹಾಲೇ ಬೇಡಬೇಕಾಗಿತ್ತು, ಹುಲಿ ಹಾಲು ಯಾಕೆ ಬೇಡದ? ಹೌದು ಹೌದಾ ಇದು ಹೇಳ್ರಿ. ಒಂದೇ ಒಂದು ಪ್ರಾಣಿ ಹಾಲು ತಂದದಕ್ಕಾಗಿ ಜಗತ್ತದೊಳಗ ಹುಲಿ ಮುಖದ ಅಗಸ್ಯಾಗ್ಯದ ಹುಲಿ ಜಂತಿ ಅಂತ ಹೇಳಿ ನಾಮ ಉಳ್ದದ. ಹೌದಾ ಹೌದಾ ಹಿಂಗ ಎಲ್ಲರೇ ಯಾರೇ ಗುರು ಶಿಷ್ಯನ ಭಕ್ತಿ ಪರೀಕ್ಷೆಗಾಗಿ ಮನುಷ್ಯನ ಹಾಲು ತಂದು ಜಗತ್ತದೊಳಗ ಮನುಷ್ಯ ಮುಖದ ಅಗಸ್ಯಾಗಿತ್ತು. ಮನುಷ್ಯ ಜಂತಿ ಅಂತ ಹೇಳಿ ಎಲ್ಲರೂ ಊರಾಗಿತ್ತಂದ್ರ ಮುಂದಿನ ಸಂಧಿಗೆ ಹೇಳಬೇಕು. ಹೌದು, ಈ ಫಳ್ಯಾಗ ಮಹೇಶ್ ಮಲಾಬದಿ ಮಾಸ್ತರ ಮನುಷ್ಯನ ವಿಷಯ ಎತ್ತಿ ಬೆರೆಸತ್ತೇಳಿ ದಯವಿಟ್ಟಾಳಿ ಕೊಡಬೇಕು. ಹೌದು ಹೌದಾ ಪ್ರಾಣಿ ಸಂಗಟ ಹುಸುತಿ ಹಾಕಿದ್ರೆ ಹೆಂಗಾದ ಹೇಳ್ತೀನಿ ಕೇಳ್ರಿ. ಇವರು ಮನುಷ್ಯ ಇದ್ದಂತ ಯಾರು? ಸಾಕ್ಷಾತ್ ಪರಮಾತ್ಮ ಗೊಲಿಸಿಕೊಂಡ ದಶಕಂಠ ದಶಾನನ ರಾವಣ. ಹೌದಾ ರಾವಣ ನನ್ನಂತ ಭಕ್ತಿನೇ ಯಾರೂ ಮಾಡಿಲ್ಲ. ಹೌದು ಹೌದು ನನ್ನಂತ ಭಕ್ತಿನೇ ಯಾರೂ ಮಾಡಿಲ್ಲ. ಹೌದು ಹೌದು ಆತ್ಮಲಿಂಗ ಪಡ್ಕೊಂಡು ಬಂದವನೇ ನಾ ಇದ್ದ ಅಂತ ಹೇಳಿ ರಾವಣನ ಬಲ್ಲಿ ಸೂಕ್ಷ್ಮ ಅಹಂಕಾರ ಬತ್ತು. ಹೌದು ಸೊಕ್ಕ ಮತ್ತು ಸೊಕ್ಕ ಬಂದ ಕಾಲಕ್ಕ ಏನಾಯ್ತ್ರಿ ಸರ? ಸೊಮ್ಮ ನದಿ ಒಳಗ ಸ್ನಾನ ಮಾಡ್ತಿರ್ತಕ್ಕಂತ ಸಹಸ್ರ ಜನನ ಕೊಳ್ಳಿಗೆ ಹೋಗಿ ಬಿದ್ದ. ಸಹಸ್ರ ಜನ ಗಚ್ಚಿ ಕುತಿಯುವತ್ತು ಹಿಡ್ದ. ಹೌದು ಹೌದು ರಾವಣಗ. ಅವಾಗ ರಾವಣ ಒದ್ದಾಡ್ಲತ್ತ ಚಿಲಿಪಿಲಿ ಮಾಡ್ಲತ್ತ ತಂದಿ ವಯಸ್ಸರು ಬಂದ ರಾವಣನ ಬಂಧನ ಬಯಲು ಮಾಡ್ದ. ಹೌದು ಹೌದು ಹೌದ್ರಿ ಸರ. ಸೊಮ್ಮ ಕೂತಿರ್ತಕ್ಕಂತ ಬಾಲಿ ಕೊಳ್ಳಿಗೆ ಹೋಗಿ ಬಿದ್ದ. ಬಾಲಿ ಎತ್ತಿ ಲಂಕಾದಾಗ ಹೋಗದ್ರ ತಂದಿ ಬಂದ ಬಂಧನ ಬಯಲು ಮಾಡದ. ಹೌದು ಹೌದು ರಾವಣಗ ಚಿಂತೆ ಹತ್ತು. ಯಾವ ಪಕ್ಷಿದಿಂದ ಸಾವಿಲ್ಲಂದಿದ, ಯಾವ ಪ್ರಾಣಿದಿಂದ ಸಾವಿಲ್ಲಂದಿದ. ಆದ್ರೆ ಏಕೋಚಿತ್ ಒಂದು ಮನುಷ್ಯನ ಸಂಗಟ ಸೋಲುತ್ತೀನಂದ್ರ ನನ್ನ ಸಾವಿದ್ರಿಂದ ಅಂತೇಳಿ ಪರಮಾತ್ಮಗೆ ಪ್ರಶ್ನೆ ಮಾಡ್ಬೇಕಂತೇಳಿ ಹೊಂಟು ನೋಡ್ರಿ. ಹೌದು 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 ಏನಾಯ್ತ್ರಿ ಸರ್? ಅವಾಗ ಪರಮಾತ್ಮನ ಒಂದು ಬಾಗಿಲದ ಹೊಳಗ ನಂದಿ ಕೂತಿತ್ತು. ಹೌದು ಹೌದಾ ಹಡಬಾಡಿಸಿ ಹೋಗಿ ಪರಮಾತ್ಮಗೆ ಭೇಟಿ ಆಗ್ಬೇಕಂತಿದ್ದ. ನಂದಿ ಹೇಳ್ತದೆ, ಯಾತ್ರದ ಸಲುವಾಗಿ ಬಂದಿದಿ, ಏನ್ ಕಾರಣ ಅದತ್ತ? ಹೌದು ಕಾರಣ ಹೇಳೋದು ಎದಕ್ಕೆ ಬಂದಿದಿ? ನೀ ಯಾತ್ರ ನೀ ಪ್ರಾಣಿ ಸಂಗತಿ ಹತ್ರ ಮಾತ ಒಳಗ ದೇವರು ಕೂತಾನ, ಶಿವ ಅದಾನ, ಅವನು ಸಂಗಟ ಮಾತಾಡ, ನಿನ್ ಸಂಗಟ ಅದ್ರ ನಡಿ ನಡಿ ಅಂದವ. ಹೌದು ಹೌದು ಸರಿ ರೀ. ಅವಾಗ ನಂದಿ ಯಾರಿಗೆ? ರಾವಣಗೆ ಹೇಳ್ತಾನ, ಏನತ್ತ?
ನೋಡಪ್ಪ, ಆಹಾ ಶಿವ ಪಾರ್ವತಿ ಏಕಾಂತದೊಳಗಾರೋ, ನೀವು ಹೋಗು ಘಳಿಗೆಲ್ಲ, ನೀವು ಹೋಗು ಸಮಯ ಅಲ್ಲ, ಒಳಗ್ ಹೋಗ್ಬೇಡ. ಈ ಬಾಗಿಲಿಗೆ ನನಗೆ ಯಾಕೆ ಕುಣಿಸ್ಯಾರ ಅಂದ್ರ ಯಾರಿಗೆ ಒಳಗೆ ಬಿಡಬೇಡ ಅಂತ ಕುಣಿಸ್ಯಾರ, ನೀ ಹೋಗ್ಲಾಕ್ ಹೋಗ್ಬೇಡೋ ಅಂತ ಹೇಳಿ ತಿಳಿಸಿ ಹೇಳ್ದ. ಹೌದು ಹೌದು. ಅವಾಗ ರಾವಣ ಏನಂದ, ಏನಂದ? ನಿಂದ್ಯಾರು ಕೇಳ್ತಾರ, ನಡಿ ಹೋಗ್ತಾನ ಅಂತ ಹೇಳಿ ಶಟದ ನೆತ್ತ. ಹೌದು ಹೌದು. ಹೌದಲ್ಲ? ಹಾ ಅವಾಗ ನಂದಿ ರಾವಣಗೆ ಶಾಪ ಕೊಟ್ಟಿತು. ಏನತ್ರ ಸಾಪ್ ಕೊಡ್ತೀರಿ ಸರ? ಏನ ಮಂಗ್ಯಾದ್ಯೋ, ಆಹಾ ಏನ ಕ್ವಾಡಗಿದ್ಯೋ, ಹೌದು ಹೌದು. 10 ರುದ್ರ ಪೂಜೆ ಮಾಡಿ ದಶಾನನ ದಶಕಂಠ ರಾವಣ ನೆನೆಸ್ಕೊಂಡು ನನ್ನ ಅಹಂಕಾರ ನಿನ್ನಲ್ಲಿದ್ರ, ಹೌದು ಹೌದು ನಿನ್ನಲ್ಲಿದ್ರ, ಆತ್ಮಲಿಂಗ ಪಡ್ಕೊಂಡು ನಾನು ಅಹಂಕಾರನೇ ನಿನ್ನಲ್ಲಿದ್ರ, ಹೌದಾ 11ನೇ ರುದ್ರ ಹುಟ್ಟಿ ಬಂದು ಇದೇ ಪ್ರಾಣಿ ಜನ್ಮದಂತ ವಾನರ ನಿನ್ನ ಗರ್ಭಹರಣ ಮಾಡ್ತಾನ, ನಿನ್ನ ಗರ್ಭಹರಣ ಮಾಡ್ತಾನ ಅಂತ ಹೇಳಿ ನಂದಿ ಶಾಪ ಕೊಟ್ಟು ನೋಡ್ರಿ ಪುಣ್ಯಾತ್ಮರೇ. ಹೌದು ಹೌದು. ಒಂದೇ ಒಂದು ನಂದಿ ಶಾಪಕ್ಕಾಗಿ ಸಾಕ್ಷಾತ್ ವಿಶ್ವಕರ್ಮ ಪರಮಾತ್ಮಗೆ ಕೊಟ್ಟಂತ ಆಹಾ ಬಂಗಾರದ ಲಂಕ ಕುಬೇರನಿಂದ ಕಸಗೊಂಡಂತ ರಾವಣ ಹೌದಾ ಒಂದೇ ಒಂದು ನಂದಿಯ ಶಾಪದಿಂದ ಜಗತ್ತದೊಳಗ ವಾನರ ಯೋಧಾಗಿ ಹುಟ್ಟಿ ಬಂದ ಜಗತ್ತದೊಳಗ ಹನುಮಂತ ರಾವಣನ ಲಂಕಾ ಸುಟ್ಟ ಗರ್ಭಹರಣ ಮಾಡ್ಯಾನ. ಪುಣ್ಯಾತ್ಮರೇ, ಲಂಕಾ ಸುಟ್ಟ ಗರ್ಭಹರಣ ಮಾಡ್ಯಾನ. ಇವತ್ತು ಮನೋಬಲಿ ಮಹೇಶ್ ಮಾಸ್ತರ್ಗೆ ಹೇಳುವುದ, ನೀವ್ಯಾನ ಮನುಷ್ಯ ಜನ್ಮ ಶ್ರೇಷ್ಠ, ಅರಿವಿನ ಜನ್ಮ ಶ್ರೇಷ್ಠ, ಊರ ಬೀಳೂರ ಊರಾನ ಮ್ಯಾಳದತ್ತೇಳಿ ನಿನ್ನ ತಲೆಯಾಗಿ ಆನರೆ ಮಂದಿ ನನಗೇ ಉಳುವು ಕೊಟ್ಟಿತ್ತೇಳಿ ನಿಮ್ಮಲ್ಲಿ ಏನಾರ ಸೂಕ್ಷ್ಮ ಅಹಂಕಾರ ಬಂದಿತ್ತಂದ್ರ ಅಲ್ಲಿ ಹಂಗ ನಂದಿ ಶಾಪದಿಂದ 11ನೇ ರುದ್ರ ಹುಟ್ಟಿ ಬಂದು ಹನುಮಂತ ಗರ್ಭಹರಣ ಮಾಡ್ಯಾನಲ್ಲ. ಇವತ್ತ ಈ ಕೂಡಿರ್ತಕ್ಕಂಥ ಬಿಳೂರ ಕೂಡಿರ್ತಕ್ಕಂಥ ದೈವದ ಒಂದು ವರದಿಂದ ಮದಗೋಣ ಮುತ್ಯಾನ ಮರಿಯಾಗಿ 11ನೇ ರುದ್ರಾಗಿ ಹನುಮಂತ ಹುಟ್ಟಿ ಬಂದಂಗ ಹುಟ್ಟಿಗೆ ರಾಹುಲ್ ಮಾಸ್ತರ್ ನಿಮ್ಮ ಗರ್ಭಹರಣ ಮಾಡ್ತಾನೆ. ಎಚ್ಚರ್ಲೆ ಹಾಡಿಕೆಯಲ್ಲಿ ಇವತ್ತು ಬಿಳೂರದಾಗ ಎಚ್ಚರ್ಲೆ. ಯಾಕಂದ್ರ ಎಲ್ಲಾರ ಸಂಗಟ ಹಾಡಿಕೆ ಮಾಡುವುದೇ ಬೇರೆ, ಹುಟ್ಟಿಗೆ ರಾಹುಲ್ ಮಾಸ್ತರ್ ಸಂಗಟ ವಾದ ಹಾಕುವುದೇ ಬೇರೆ. ಹೌದು ಹೌದು. ಹೇಗ್ರಿ ಸರ? ನಿಮ್ಮ ಒಂದು ಮಾತು ಕೇಳಿದ. ಏನ್ರಿ? ಏನು ಕೇಳಿದ? ಏನ್ ಕೇಳಿರಿ? ಕ್ವಾಣೂರು ಮತ್ಲಾಗ ದೈಗೊಂಡಗೌಡ ಒಂಟಗಾಲ ಮ್ಯಾಗ ತಪ ನಿತ್ತ ಕಾಲಕ್ಕ ಮತ್ತ ಅಲ್ಲಿ ನಡುವು ಬಂದು ಶಿರುವಂತಿಗೆ ಸಲುವಾಗಿ ಜಾಮೀನ ಮಾಳಿಂಗರಾಯ ಆಗ್ಯಾನ. ಮಾಳಿಂಗರಾಯ ಜಾಮೀನ್ ಆಗ್ಯಾನ. ಏನ ಕಾರಣ ಅಂತ ಹೇಳಿ ನಾನು ನಿಮಗೆ ಕೇಳಿದ. ಹೌದು ಹೌದು. ಮಾಳಿಂಗರಾಯ ದೈಗೊಂಡಗೌಡ ಏನು ಸಂಬಂಧ ಅಂತ ನಾವು ಕೇಳಿದೆವು. ಸಂಬಂಧ ಏನಿತ್ತು ಅಂತ ಕೇಳನೆ, ಸಂಬಂಧ ಇದ್ರೆ ಜಾಮೀನು ಕೊಡ್ಲಾಕ ಬರ್ತದೇನಂತ ಕೇಳ್ತಾರ ಅವರು. ಹಿಂಗ್ಯಾಂಗ್ರಿ ಸರ? ಹಿಂಗ್ಯಾಂಗ ಮಾತಾಡ್ಲಕತ್ತಾರ ಇವರು? ಮತ್ತ ನೀವು ಅಂದಂಗೆ ಸರ್ ನಾನು ಅಂದಂದ್ರ ಹಂಗ್ಯಾಂಗ ನಡೀತದ? ಈಗ ನೀವು ನನಗೊಂದು ಪ್ರಶ್ನೆ ಮಾಡಿದ್ರಿ, ಏನ್ರಿ? ಭೂತಾಳಿ ಸಿದ್ಧಮುತ್ಯ ಹೌದು ಹೌದು. ತಾಯಿ ಪದ್ಮವಾಯಿಗೆ ಅರಿವಿನ ಗುಡಿ ಕಟ್ಟಬೇಕಾದ್ರ ಮತ್ತ ಏನು ಪುಣ್ಯ ಮಾಡಿದು? ಹೌದು ಹೌದಾ. ಅಂದ್ರೆ ಅಂಥದ್ದೇನು ಸಹಾಯ ಮಾಡಿದ್ರು? ಹೌದು ಹೌದಾ. ನಾನು ಅಂಥದ್ದೇನ್ರೆ ಸಹಾಯ ಮಾಡಿದ್ರೆ ಕಟ್ಲಿಕ್ಕೆ ಬರ್ತದ ಅಂದ್ರೆ ವಿಷಯ ದಂಡಿಗೆ ಹತ್ತದೇನು? ಹಂಗಂಗ ಹತ್ತದ? ಹತ್ತುವುದಿಲ್ಲ. ಹುಚ್ಚರತಾನ ಅವ್ರಿಗೆ ಹುಚ್ಚ. ಯಾಕಂದ್ರೆ ಜಗತ್ತದೊಳಗ ಶುದ್ಧ ಸಿದ್ಧಾರ್ಥಿಗಟ್ಟ ಶಕ್ತಿ ಅದ. ಹೌದಾ? ನೀವೇನ್ ಹೇಳೋದಿಲ್ಲ ಭಕ್ತಿ ಪರೀಕ್ಷೆ ಅದು ಎಲ್ಲಿದು? ಇದು ಏನೂ ಅಲ್ಲ. ಮಾಳಿಂಗರಾಯ ಹಿಂದಿನ ಅವತಾರದಾಗ ಏನಿದ್ದ? ಹೌದು ಹೌದಾ. ದೈಗೊಂಡಗೌಡ ಏನಿದ್ದ? ಹಿಂದೆ ಎಲ್ಲ ವಚನ ಕೊಟ್ಟಾರ, ಏನು ಕಾರಣಕ್ಕಾಕಿ ಕೊಟ್ಟಾರ? ಹೌದು ಹೌದು. ವಿಷಯ ತಿಳಿಬೇಕು. ಅಂತ ಪ್ರಸಂಗ ಏನು ಬಂದಿತ್ತು ಇದು ಹೇಳ್ರಿ. ಹೌದು ಹೌದಾ. ಅದೇನು ಸಂಬಂಧ ಇದು ಕೆಸರಾಗ ಕಲ್ಲೋಗದೆ ದಾಟೋದಾಗಲು ಮಾಡಬೇಡ್ರಿ. ಇದು ವಿಷಯ ನನಗೆ ಭಯಲ್ಲ ಹೇಳಿ ಈ ಭಯಾಲ ಬಂದು ಜರ ನೀವು ಒಪ್ಕೊಂಡ್ರಲ್ಲ ದಯವಿಟ್ಟು ತಾಳಿ ಕೊಡಂಗ ಜರ ಇದ್ರ ಉತ್ತರ ಹೇಳಿಲ್ಲ ಅಂದ್ರೆ ಅಂಶಿತ್ ಮುತ್ತಾನ ಮಟ್ಟ ಮನೆಗೆ ಇದಕ್ಕೆ ಮದಗೊಂಡ ಮುತ್ತಾನ ಮರಿ ಅಂತ ಹೇಳಿ ಕರ್ಲಿಕ್ಕೆ ಹೋಗಿ. ಹೌದು ಹೌದಾ. ಬರುವುದ ಹೇಳ್ರಿ, ಯಾರು ಮುಂದಿನ ಸಂಧಿ ಹೇಳ್ತೇವೆ. ಇನ್ನೊಂದು ಮಾತು ಹೇಳಿದ್ರು ನೀವು. ಏನ್ರಿ ಸರ? ಆ ಸರಪುಗಳು ನ್ಯಾಲಿಗೆ ಎಲ್ಲ ಒಂದೇ ಕಡೆ ಹಚ್ಚ ಕಣ್ಣಿನ ಮ್ಯಾಲ ಬರ್ತಾವ, ಕೈಗೆ ಹಚ್ಚಲ್ಲ. ನ್ಯಾಲಿಗೆ ಯಾಕೆ ಯಾವ್ದಾದ್ರು ಅಂತ ಕೇಳಾನೆ. ಅದೇನ ವಿಷ ಮತ್ತ ಅಮೃತ ಇತ್ತತ್ತ. ಹೌದು ಹೌದು. ವಿಷ ಚೇಳ ಕಡಿ ಕುಡಿತತ್ತ, ಅಮೃತ ಹಾವು ಕುಡಿಬೇಕು ಅನ್ನೋದ್ರ ಕಲ್ಲು ನೆತ್ತತ್ತ.
ನೋಡ್ರಿ ಇದು ಇಂಥ ಮಾತು ಹೇಳದಿಲ್ರಿ ಸರ. ಮತ್ತ ನನಗೆ ಹೇಳ್ರಿ, ವಿಷ ಮತ್ತ ಅಮೃತ ಎರಡೂನೇ ಇತ್ತು. ಹೌದು ಹೌದು. ಮತ್ತ ವಿಷ ಚೇಳು ಕುಡಿತಂದ್ರ ಏನ್ ಹಾವಿಗೆ ಅಮೃತ ನೆಲಕ್ಲಿಲ್ಲ? ಏನು ಕುಡಿಲಕ್ಕ ಬರ್ಲಿಲ್ಲ? ಏನ್ ಅಮೃತ ಯಾರ ಒಯ್ದಿರೋ? ಹಾ ಹಾ, ರಾಶಿ ಸ್ವಚ್ಛ ಆಗ್ಬೇಕ್ರಿ ಸರ. ಏನ್ ಮಾತಾಡ್ತೀರಿ? ತಿಳಿಬೇಕು, ಜನಕ್ಕೆ ತಿಳಿಬೇಕು. ಅಮೃತ ಹಾವೇ ಯಾಕೆ ಕುಡಿಲಿಕ್ಕೆ ಹೋಯ್ತು? ಅಮೃತ ತಂದೆ ಯಾರಿಟ್ರು? ಅದ್ರ ಮತ್ತೆ ಹಿನ್ನೆಲೆ ಬೇರೆ ಅದ. ಇದು ವಿಷಯ ಕೇಳ್ರಿ ತಾವೆಲ್ಲರೂ. ದೈವ ಬಹಳ ಶಾಣೆ ಮಂದಿ ಕೂಡಿರಿ. ಇಲ್ಲಿ ತನ ಒಬ್ರು ಗದ್ಲೆ ಮಾಡಿಲ್ಲ. ನಮ್ಗೆ ವಿಷಯದ ಅನುಭವ ಅದ, ಕೇಳಬೇಕು ಅನ್ನೋ ಒಳ್ಳೆ ವಿಚಾರದ ಇವತ್ತು ತಮ್ಮ ಮುಂದೆ ಹೇಳುವುದದ. ಹೇಳಿಲ್ಲ. ಋಷಿ ಕಶ್ಯಪ ಇಬ್ರು ಮಂದಿ ಹೆಂಡ್ರು. ಯಾರಿಗ್ರಿ? ಋಷಿ ಕಶ್ಯಪ ಇಬ್ರು ಮಂದಿ ಹೆಂಡ್ರು. ಯಾರ್ಯಾರ್ರಿ ಸರ? ಒಬ್ಬಕ್ಕಿ ಕದ್ರು, ಇನ್ನೊಬ್ಬಕ್ಕಿ ವಿನೂತ. ಹೌದು ಹೌದು ಹೌದು. ಹೌದಲ್ಲ? ಸಮುದ್ರ ಮತನ ನಡೆದಿತ್ತು. 14 ರತ್ನದೊಳಗ ಒಂದು ರತ್ನ ಕುದುರೆ ಸಮುದ್ರದೊಳಗಿಂದ ಓಡಿ ಬರ್ತಿತ್ತು. ಹೌದು ಹೌದು. ಅವಾಗ ಋಷಿ ಕಶ್ಯಪ ಮತ್ತು ಕದ್ರು ಇಬ್ಬರು ವಾದ ನಡೀತು. ಹೌದು ಹೌದು. ಏನ್ ನಡೀತ್ರಿ ವಾದ? ಯಾಕಂದ್ರ ಕದ್ರು ಋಷಿ ಕಶ್ಯಪನ ಸೇವಾ ಮಾಡಿ ಜಗತ್ತದೊಳಗ ದೊಡ್ಡ ವಿದ್ಯಾ ಪಡ್ಕೊಂಡಿಳು, ದೊಡ್ಡ ಭಕ್ತಿ ಒಳಗ ಪಾಸಾಗಿ ತನಗೆ ಬೇಕಾಗಿರ್ತಕ್ಕಂಥ ಇಷ್ಟಾರ್ಥಗಳನ್ನ ಪಡ್ಕೊಂಡಿಳು. ಅವಾಗ ಬೇಡದ ಕಾಲಕ್ಕೆ ಕದ್ರುಗ ಋಷಿ ಕಶ್ಯಪ ಆಶೀರ್ವಾದ ಕೊಟ್ಟಿದ. ಸಾವಿರಾರು ಲೋಕದ ನಾಗಲೋಕದಾಗ ಎಷ್ಟು ನಾಗಪ್ಪಗಳಾರಲ್ಲ, ಸರ್ಪಗಳು ನನ್ನ ಹೊಟ್ಟಿಲೆ ಹುಟ್ಟಿ ಬರೋಣ. ಕದ್ರುನ ಹೊಟ್ಟಿಲೆ ಸರ್ಪಗಳು ಹುಟ್ಟಿ ಬಂದಿವು. ಹೌದು ಹೌದು ಹೌದು. ಅವಾಗ ವಿನೂತಾಳ ಕದ್ರುಗ ಜಿದ್ದು ಹತ್ತು. ಹೌದಾ? ಓಡಿ ಬರ್ತಿರ್ತಕ್ಕಂಥ ಬಿಳಿ ಕುದುರೆ, ಆ ಬಿಳಿ ಕುದುರೆ ಬಾಲ ಯಾವ ಕಲರ್ ಅದ ಹೇಳತ್ತೇಳಿ ಕದ್ರು ವಿನೂತ ಕೇಳಿದ್ರು. ಹೌದು ಹೌದು ಹೌದು. ಅವಾಗ ವಿನೂತ ಹೇಳಲು, ಓಡಿ ಬರ್ತಿರ್ತಕ್ಕಂಥ ಕುದುರೆ ಬಿಳಿವಾದಂದ್ರೆ ಅದರ ಬಾಲು ಬಿಳಿದಿ ಅದ ತಂದುಬಿಟ್ಟು. ಹೌದು ಹೌದು. ಅವಾಗ ಇಬ್ಬರ ನಡುವಾದಾಗಿತ್ತು. ಸೋತ್ರ ಅಂದ್ರೆ ನೀ ಹೇಳ್ದಂಗ ನಾ ಕೇಳುದು, ಸೋತ್ರ ನಾ ಹೇಳ್ದಂಗ ನೀ ಕೇಳುದು. ಹೌದು ಹೌದು ಹೌದು. ಅವಾಗ ಕದ್ರುಗು ಚಿಂತೆ ಹತ್ತು. ಕುದುರೆ ಬಾಲರು ಬಿಳಿದಾನ, ಒಂದು ವೇಳೆ ಇದು ಸತ್ಯ ಆಯ್ತಲ್ಲ ನಾ ಸೋಲ್ತೀನಿ ಬಾ ಅಂತ ಹೇಳಿ ತನ್ನ ಮಕ್ಕಳಿದ್ದಿರ್ತಕ್ಕಂಥ ನಾಗ ಸರ್ಪಗಳಿದ್ದಲ್ಲ ಎಲ್ಲಕ್ಕೂ ಹೋಗಿ ಕುದುರೆ ಬಾಲಿಗೆ ಸುತ್ತ ಹೊಡ್ರಿ ಅಂತ ಹೇಳಿದಳು. ಹೌದು ಹೌದು. ಎಲ್ಲಾ ನಾಗ ಸರ್ಪಗಳು ಹೋಗಿ ಕುದುರೆ ಬಾಲಿಗೆ ಸುತ್ತ ಹೊಡೆದತ್ತ ಮುಂದ ಕುದುರೆ ಬಾಲ ಕರ್ಗಾಲತ್ತು. ಹೌದು ಹೌದು. ಅವಾಗ ಕರೆದು ವಿನೂತ ಹೇಳ್ತಾಳ, ಏನತ್ತ? ನೋಡು ನೀ ಬಿಳಿದ್ ಹೇಳಿದಿ, ಕುದುರೆ ಬಾಲ ಕರ್ಗದ, ನಾ ಹೇಳ್ದಂಗ ಕೇಳು, ಸೋತಿನಿ ಇವತ್ತಂದ್ರು. ಹೌದು ಹೌದು ಹೌದು. ಏನ್ ಹೇಳ್ಬೇಕು ಹೇಳಂದ್ರು. ಹೌದಾ? ಅವಾಗ ನೀ ಏನದಿಯಲ್ಲ ಋಷಿ ಕಶ್ಯಪನ ದಾಸಿಯಾಗಿರ್ಬೇಕು, ಅವನ ಸೇವಾ ಮಾಡಿ ನನಗೆ ಇಲ್ಲಿಗೆ ಮುಗಿತಂದ್ರು. ಹೌದು ಹೌದು. ಮುನ್ನ ವಿನೂತ ಋಷಿ ಕಶ್ಯಪನ ಧ್ಯಾನ ಮಾಡ್ಲತ್ತು. ಋಷಿ ಕಶ್ಯಪನ ಧ್ಯಾನ ಮಾಡಿದ ಕಾಲಕ್ಕ ಆಕಿನ ಭಕ್ತಿಗೆ ಆಕಿನ ಸೇವಾಕ ಋಷಿ ಕಶ್ಯಪ ತಾಯಿಗೆ ಬಂಧನದಾಗಿಟ್ರು. ಕರ್ತೂನ ಮಕ್ಕಳು ನಾಗ ಸರ್ಪಗಳು ಗರುಡು ಇದ್ದಂತವ ನನ್ನ ತಾಯಿ ಬಂಧನದಾಗ ಬಿಡಿಸ್ರಿ ಅಂದ. ಹೌದು ಹೌದು. ಅವಾಗ ನಾಗ ಸರ್ಪಗಳು ಏನಂದು ಗೊತ್ತದೇನು? ನಮಗೆ ಜರ್ತಕ್ಕ ಅಮೃತ ತಂದು ನೀ ಕೊಟ್ಟೆ ಅಂದ್ರ ನಿನ್ನ ತಾಯಿಗೆ ಬಂಧನದಿಂದ ಬಿಡಿಸ್ತೀವಂದ. ಹೌದು ಹೌದಾ? ಅವಾಗ ತಾಯಿಗೆ ಬಂಧನದಾಗ ಬಿಡಿಸೋ ಸಲುವಾಗಿ ಗರುಡು ಇದ್ದಂತವ ಸಮುದ್ರ ಮತದೊಳಗಿದ್ದಿರ್ತಕ್ಕಂಥ ಅಮೃತ ತಂದು ಯಾರಿಗೆ ಕೊಟ್ಟ? ಯಾರಿಗೆ ಕೊಟ್ರಿಪ್ಪ? ಈ ನಾಗ ಸರ್ಪಗಳ ಮುಂದೆ ಇಟ್ಟ. ಹೌದು. ಅವಾಗ ನಾಗ ಸರ್ಪಗಳಿಗೆ ಹೇಳ್ತಾನ, ಏನತ್ತ? ನೋಡು ತಾವು ಈ ಅಮೃತ ಸೇವನ ಮಾಡಬೇಕಾದ್ರ, ಅಮೃತ ಸೇವನ ಮಾಡಬೇಕಾದ್ರ ತಮ್ಮ ಶರೀರ ಸ್ವಚ್ಛವಾಗಿ ತೊಳ್ಕೊಂಡು ಬಂದ ಅಮೃತ ಮುಟ್ರಿಂದ ಎಲ್ಲಾ ಸರ್ಪಗಳು ಶರೀರ ತೊಳ್ಕೊಳಕ್ ಹೋದು ಅಟ್ರಾಗಿ ಇಂದ್ರದೇವ್ ಬಂದ ಅಮೃತಿ ಎತ್ತು ಒಯ್ದ. ಹೌದಾ? ಇವ ನಾಗಪ್ಪವರು ಏನು ಬಂದು ಅಮೃತ ಅಂತ ಹೇಳಿ ಏನು ನ್ಯಾಲಿಗೆ ಹಾಕಬೇಕತ್ತಿರಲ್ಲ, ಅಲ್ಲಿ ಒಂದು ದರ್ಬಿ ಮ್ಯಾಗ ಅಮೃತ ಇಟ್ಟಿದಪ್ಪ, ಕಲ್ಲಿನ ಮ್ಯಾಗ ಇಟ್ಟಿಲ್ಲ. ಕಲ್ಲಿನ ಒಳಗೆ ನ್ಯಾಲಿಗೆ ಕೊಯ್ಯಟ ಶಕ್ತಿನೂ ಇಲ್ಲ. ಇಲ್ಲ. ಆ ದರ್ಬಿ ಏನು ಇಟ್ಟಿರು, ಆ ದರ್ಬಿ ಮ್ಯಾಗ ಇಟ್ಟಂತ ಅಮೃತ ಸೇವನ ಮಾಡ್ಲಿಕ್ಕೆ ಹೋಗಿ ಏನು ನ್ಯಾಲಿಗೆ ಹಾಕ್ಯಾರ ಅದೇ ದರ್ಬಿ ಕೊಯ್ದು ಜಗತ್ತದೊಳಗ ಹಾವಿಗೆ 2 ನ್ಯಾಲಿಗೆ ಆಗ್ಯಾವ. ಪುಣ್ಯಾತ್ಮ 2 ನ್ಯಾಲಿಗೆ ಆಗ್ಯಾವ. ಹೌದು ಹೌದು ಹೌದು. ಹಿಂಗದರ ಉತ್ತರದ ಸೋಮ ಕಲ್ಲವ್ ಕಡಬು ಕೊಟ್ಟಾಳ, ನನಗೆ ಮಲ್ಲವ್ ಬ್ಯಾಳಿ ಕೊಡ್ಬೇಕತ್ತ ಹಸಿ ಬಿಸಿ ಮಾಡಿ ಕೊಟ್ರ ಜಗತ್ತದೊಳಗದ ಮನಸ್ಸಿಗೆ ಆನಂದ ಆಗುದಿಲ್ಲ. ಸ್ವಾದ ಹತ್ತೂರು ಬಾಯಿಗೆ. ಹೌದಲ್ಲ? ಇಲ್ಲ. ಒಂದು ಮನುಷ್ಯ ಒಂದು ಪ್ರಾಣಿ. ನನಗೆಲ್ಲ ಪ್ರಶ್ನೆ ಕೇಳಾರ, ಇದರ ಉತ್ತರ
ಈ ಪದ ಆಗಾನೆ ಮುಂದ, ಯಾಕಂದ್ರೆ ಒಮ್ಮೆ ಅತಿ ಕಸ ತಿನ್ನೋದಕ್ಕಿಂತ ತುಸು ತಿನ್ನೋದು ಲೇಸತ್ತಾರ. ಹೌದು ಭಾಳ ಒಮ್ಮೆ ಹೇಳ್ದಂದ್ರೆ ನಿಮಗೂ ಎಲ್ಲ ತಲೆ ಹೋಗಲ್ಲ, ಹೌದು ಮತ್ತೆ ತಲೆ ತುರ್ಸೋದ್ ಕುಂಡಿರ್ಬೇಕಾಗ್ತದ. ಹೌದಾ ಇದರಂದು ಪಟ್ನೆ ಒಂದು 4 ನುಡಿ ಕೇಳಟ್ಟಿಗೆ ಮತ್ತೆ ಹೊಳ್ಳಿ ಹೊಸ ವಿಷಯಗಳ ಮುಖಾಂತರ ತಮ್ಮೊಂದ ಜಗತ್ತದೊಳಗ ಪ್ರಾಣಿ ಜನ್ಮ ಮನುಷ್ಯ ಜನ್ಮ ಹೆಂಗೆ ಶ್ರೇಷ್ಠ ಆಗ್ತದನಂತ ಒಂದು 4